ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಗರ ಪಾಲಿಕೆ ಮತ್ತಷ್ಟು ಡೆಂಗಿ ಸೊಳ್ಳೆ ಉತ್ಪಾದನೆಗೆ ಅವಕಾಶ ಮಾಡಿಕೊಡ್ತಾ ಇದೆಯಾ? ಕೆನ್ನೆಗೆ ಬಾರಿಸುವ ಮಾತನಾಡುವಂತಹ ಶಾಸಕ ಭರತ್ ಶೆಟ್ಟಿಯ ಈ ತಪ್ಪಿಗೆ ಜನರು ಈಗ ಯಾರ್ ಕೆನ್ನೆಗೆ ಬಾರಿಸಬೇಕು? ಹೀಗೊಂದು ಪ್ರಶ್ನೆ ಸೂರತ್ಕಲ್ನ ಕೃಷ್ಣಾಪುರ ಪ್ರದೇಶದಲ್ಲಿ ಜನರು ಕೇಳ್ತಾ ಇದ್ದಾರೆ. ಮಂಗಳೂರು ಉತ್ತರ ಕ್ಷೇತ್ರದ ಕೃಷ್ಣಾಪುರ 6ನೇ ಬ್ಲಾಕ್ನಲ್ಲಿ ಅರ್ಧಕ್ಕೆ ನಿಂತಿರುವ ನಗರ ಪಾಲಿಕೆಯ ಮಾರುಕಟ್ಟೆ ಕಟ್ಟಡದ ತಳ ಅಂತಸ್ತು ಪೂರ್ತಿಯಾಗಿ ಮಳೆ ನೀರು ಸಂಗ್ರಹಗಾರವಾಗಿ ಮಾರ್ಪಟ್ಟಿದ್ದು ಪರಿಸರದಲ್ಲಿ ಸೊಳ್ಳೆ ಕಾಟ ವಿಪರೀತವಾಗಿದೆ. ವರ್ಷಗಳಿಂದ ಈ ಕುರಿತು ಸ್ಥಳೀಯರು, ಪಾಲಿಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳ ಗಮನ ಸೆಳೆದಿದ್ರೂ ಕೂಡ ದಿವ್ಯ ನಿರ್ಲಕ್ಷ್ಯ ಮುಂದುವರೆದಿರುವುದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಡೆಂಗಿ ಮಲೇರಿಯಾ ವ್ಯಾಪಕಗೊಂಡಿರುವಾಗ ನಗರ ಪಾಲಿಕೆಯ ನಿರ್ಮಾಣ ಹಂತದ ಮಾರುಕಟ್ಟೆಯ ಈ ಅವ್ಯವಸ್ಥೆ ಕೃಷ್ಣಾಪುರ, ಕಾಟಿಪಳದ ನಾಗರಿಕರಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿಗೆ ಕಾರಣ ಆಗಿದೆ. ಈ ಮಾರುಕಟ್ಟೆ ಕಟ್ಟಡ ತಳ ಅಂತಸ್ತಿನ ಭಾಗದಲ್ಲಿ 16 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಳೆ ನೀರು ಹರಿಯುವ ಒಳಚರಂಡಿಯನ್ನ ನಿರ್ಮಿಸಿದ್ದು, ಕಳಪೆ ಕಾಮಗಾರಿಯಿಂದಾಗಿ ಸುತ್ತಮುತ್ತಲಿನ ಪ್ರದೇಶದ ಮಳೆ ನೀರು ಹರಿದು ಬಂದು ಮಾರುಕಟ್ಟೆ ಕಟ್ಟಡದ ತಳ ಅಂತಸ್ತಿನಲ್ಲಿ ಸಂಗ್ರಹಗೊಳ್ತಾ ಇದೆ. 5-6 ವರ್ಷಗಳಿಂದ ಕಾಮಗಾರಿ ಅರ್ಧದಲ್ಲೇ ನಿಂತಿರುವ ಕೃಷ್ಣಾಪುರ ಮಾರುಕಟ್ಟೆ ಕಟ್ಟಡದ ಕಡೆಗೆ ಸ್ಥಳೀಯ ಶಾಸಕ ಭರತ್ ಶೆಟ್ಟಿ ಈವರೆಗೂ ತಿರುಗಿ ನೋಡಲಿಲ್ಲ. ಈಗ ಡೆಂಗಿ ರೋಗ ಭಯಾನಕವಾಗಿ ಹಬ್ಬುತ್ತಾ ಇರುವಾಗಲೂ ಕೂಡ ನಗರ ಪಾಲಿಕೆ ಹಾಗೂ ಶಾಸಕರು ತಮ್ಮ ಕರ್ತವ್ಯವನ್ನ ಮರೆತಿದ್ದಾರೆ. ಒಟ್ಟಾರೆ ಬಿಜೆಪಿ ಆಡಳಿತದ ನಗರ ಪಾಲಿಕೆ, ಬಿಜೆಪಿ ಶಾಸಕರ ಬೇಜವಾಬ್ದಾರಿತನದಿಂದ ನಗರ ಉತ್ತರ ಭಾಗದಲ್ಲಿ ಡೆಂಗಿ ಸೊಳ್ಳೆ ಉತ್ಪಾದನೆ ಕೇಂದ್ರ ಸೃಷ್ಟಿಯಾಗ್ತಾ ಇರೋದು ಜನರ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.